ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು 3 ತಿಂಗಳಾಯಿತು ಬೆಂಗಳೂರಿಗೆ ಬಂದು. ಈ ವಿಡಿಯೋ ಮಾಡಬೇಕು ಅಂತ ಬಸ್ಸಲ್ಲಿ ಯಾವಾಗಲೂ ನೋಡ್ಕೊಂಡು ಹೋಗ್ತಾ ಇದ್ದೆ. ನೋಡಬೇಕು ಅಂದ್ಬಿಟ್ಟು ಇವತ್ತು ನಾನು ಬಂದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಅಂದ್ಕೊಳ್ಳೋಕ್ಕಿಂತ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ನಾವು ಮೈಸೂರಿನವರು. ಬೆಂಗಳೂರಲ್ಲಿ ಇಂಥ ದೇವಸ್ಥಾನಗಳಿರೋದೇ ನಮಗೆ ಗೊತ್ತಿಲ್ಲ. ಸೊ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಾತ್ರ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇವತ್ತು ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಎಷ್ಟೊಂದು ಲಿಂಗ ಇದೆ, ಜ್ಯೋತಿರ್ಲಿಂಗ. ಅಬ್ಬಾ, ಕಣ್ಗಳೇ ಸಾಲಿಲ್ಲ ನೋಡೋಕ್ಕೆ. ಮತ್ತು ಇಲ್ಲಿ ಏನೋ ರಥ ಮಾಡ್ತಾಯಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರ ಹರಕೆ ಇರ್ಬೋದು. ಅವರು ಅದನ್ನೆಲ್ಲ ನೀರು ಹಾಕಿ ತೊಳೆದು ಎಲ್ಲ ಮಾಡ್ತಾಯಿದ್ರು. ಏನೋ ಹರಕೆ ಇರಬೇಕಂತ ಕಾಣಿಸುತ್ತೆ. ನಾನು ವೀಡಿಯೋ ಮಾಡಿದೆ. ಸುಮ್ಮನೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಕೇಳೋದು ಬೇಡ ಅಂದ್ಬಿಟ್ಟು ಹಾಗೆ ಬಂದೆ. ಮತ್ತು ನೋಡ್ತಾ ಎಷ್ಟು ಖುಷಿ ಆಯಿತು ಅಂದರೆ ಒಳಗಡೆ ಒಂಥರ ಸಮಾಧಾನ ಆಯಿತು. ಇದು ಪುಟ್ಟ ದೇವಸ್ಥಾನ ಅಂತ ತಿಳ್ಕೊಂಡಿದ್ದೆ. ನೋಡ್ತಾ ಎಷ್ಟು ದೊಡ್ಡದಾಗಿದೆ ಅಂದರೆ ಅಬ್ಬಾ, ಮರೆಯೋಕ್ಕೆ ಆಗ್ತಿಲ್ಲ. ಆ ಅಲಂಕಾರ ಏನ್ರಿ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ಕಣ್ಗಳಿಗೆ ಇವತ್ತು ತುಂಬ ಖುಷಿ ಆಯಿತು. ಇವತ್ತಂತೂ ನನಗೆ ವೀಡಿಯೋ ಮಾಡೋದ್ರಲ್ಲಂತೂ ಬಂದಿದ್ದ ಜೋಶ್ ಅಷ್ಟಿಷ್ಟಲ್ಲ. ಎಷ್ಟು ಖುಷಿ ಆಯ್ತಂದರೆ ದೇವಸ್ಥಾನನ ನೋಡಿಬಿಟ್ಟು ಆಚೆ ಬರೋಕ್ಕೆ ಮೂಡಿಲ್ಲ. ಇಲ್ಲಾಂದ್ರೂ ಮಿನಿಮಮ್ 3/4 ಗಂಟೆ ಟೈಮ್ ಅಲ್ಲೇ ಕೂತಿದ್ದೆ. ನೋಡ್ತಾನೇ ಕೂತಿದ್ದೆ. ಒಂದೊಂದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ನೋಡದೇ ಇದ್ದವರು ಈ ವಿಡಿಯೋ ನೋಡಿ. ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೇವ್ರ ಆಶೀರ್ವಾದ ನಿಮಗೆ ಸದಾ ಇರಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮತ್ತು ಏನೂ ಇಲ್ಲಪ್ಪ, ಬರೀ ಮೈಸೂರು ಸುದ್ದಿನೇ ಹೇಳ್ತಾ ಇದ್ದೆ. ಇವಾಗ ಬೆಂಗಳೂರು ಸುದ್ದಿ ಹೇಳ್ಬೇಕಾಗಿದೆ. ಬೆಂಗಳೂರು ನೋಡ್ತಾ ಖುಷಿ ಆಯಿತು. ಮತ್ತು ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಸೇಮ್ ಮೈಸೂರು ಬೆಂಗಳೂರು ಒಂದೇ ಥರ ಇದೆ. ಟ್ರಾಫಿಕ್ ಒಂದು ಬಿಟ್ಟರೆ ಮೈಸೂರಲ್ಲೂ ಇದೆ ಆಲ್ಮೋಸ್ಟು. ಆದರೆ ತುಂಬ ಟ್ರಾಫಿಕ್ ಅಂದರೆ ಬೆಂಗಳೂರು. ಸೊ ಬೆಂಗಳೂರವ್ರು ಯಾರು ಬೇಜಾರು ಮಾಡ್ಕೋಬೇಡಿ ಟ್ರಾಫಿಕ್ ಅಂದ್ಬಿಟ್ಟೆ. ಯಾಕೆ ಅಂದರೆ ವೀಡಿಯೋ ಮಾಡ್ತಾ ಒಂದು ಸಡನ್ನಾಗಿ ಬಂದ್ಬಿಡ್ತು. ನಾನು ಈ ದೇವಸ್ಥಾನ ವೀಡಿಯೋ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನಮ್ಮ ಮನೆ, ನಾನು ಮಾಡ್ಕೊಂಡಿರೋ ಫ್ಲ್ಯಾಟ್. ಸೊ ಅದಕ್ಕಾಗಿ ನಾನು ಈ ವಿಡಿಯೋ ಮಾಡಿದೆ. ಸೊ ನಾನು ಬಸ್ಸಲ್ಲಿ ಬಂದೆ ಬರ್ಬೇಕಾದ್ರೆ. ಆಮೇಲೆ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋದೆ. ಯಾಕೆಂದರೆ ರೋಡ್ ನೋಡಬೇಕಂತ ಖುಷಿ ಆಯಿತು. ನಾನು ನಡ್ಕೊಂಡು ಬಂದೆ ಮನೆಗೆ. ಯಾಕೆಂದರೆ ಆಮೇಲೆ ಮನೆಗೆ ಬಂದು ನಾನು ವೀಡಿಯೋ ಮಾಡೋ ತನಕ ನಂಗೆ ಸಖತ್ ಖುಷಿ ಆಗ್ತಾಯಿತ್ತು. ಎಷ್ಟೊತ್ತಿಗೆ ವೀಡಿಯೋ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು. ಮತ್ತು ದೇವ್ರು ನೋಡ್ಕೊಂಡು ಬಂದಮೇಲೆ ಇವತ್ತಂತೂ ಒಳ್ಳೆ ಜೋಶ್ ಇದೆ, ಖುಷಿ ಇದೆ. ಐ ಆಮ್ ಹ್ಯಾಪಿ. ಮತ್ತು ನನಗೆ ಪದಗಳೇ ಇಲ್ಲ. ಮತ್ತು ಎಲ್ಲ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.